ಮಾಡಲಾಗಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಜೊತೆ ಮಾತನಾಡುತ್ತೆ ಅಂತ. ಮತ್ತೊಂದು ಕಡೆ ಮೇ 20ರಿಂದ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಂಧಾನವೋ ಸಮರವೋ ಹಿಂದೆ ನಿರ್ಧಾರವಾಗುತ್ತೆ. ಮೇ 20ರಿಂದ ಆಗುವಂಥದ್ದು ಏನು ಅಂತ. ಈಗ ನಾಳಿನ ಪ್ರತಿಭಟನೆ ಇಲ್ಲ ಅಷ್ಟೇ, ನಾಡಿದ್ದು ಏನು ಅನ್ನುವಂಥದ್ದು ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಗತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಸಭೆ ಇದೆ. ಕಾರ್ಮಿಕ ಇಲಾಖೆಯ ಆಯುಕ್ತರು ಒಂದು ಸಂಧಾನ ಸಭೆಯನ್ನ ಕರೆದಿದ್ದಾರೆ. ಆ ಸಂಧಾನ ಸಭೆ ಸಫಲವಾದ್ರೆ ಮುಷ್ಕರವನ್ನ ವಾಪಸ್ ತಗೊಳ್ತಾರೆ. ಸಂಧಾನ ಒಂದ್ ವೇಳೆ ಅಲ್ಲಿ ವಿಫಲವಾದ್ರೆ ನಾಡಿದ್ದಿನ ಮುಷ್ಕರ ಹಾಗೆ ಮುಂದುವರಿಯುತ್ತೆ. ಆದ್ರೆ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದಾರೆ. ನಾಳೆ ಸಾಯಂಕಾಲದೊಳಗಡೆ ಈ ಗೊಂದಲಗಳನ್ನ ಪರಿಹರಿಸಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಾಡಿದ್ದು ಮುಷ್ಕರ ಇರೋದಿಲ್ಲ. ಅದರ್ವೈಸ್ ನಾವು ನಾಡಿದ್ದು ಮುಷ್ಕರ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆಯ ಆಯುಕ್ತರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕರೆದಿರೋ ಸಭೆಯಲ್ಲಿ ಸಂಧಾನ ಯಶಸ್ವಿ ಆಗುತ್ತಾ ಇಲ್ವಾ, ಸರ್ಕಾರ ನೌಕರರಿಗೆ, ಸಾರಿಗೆ ಸಿಬ್ಬಂದಿ ನೌಕರರಿಗೆ ಅರಿಯರ್ಸ್ ಕೊಡುತ್ತಾ ಇಲ್ವಾ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವತ್ತು ಮಧ್ಯಾಹ್ನದ ಕಾರ್ಮಿಕ ಇಲಾಖೆ ಆಯುಕ್ತರ ಜೊತೆಗಿನ ಸಭೆ ಏನಾಗಬಹುದು? ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸರ್ಕಾರದ ಸೂತ್ರ ಏನು? ಯಾಕಂತಂದ್ರೆ ಇಷ್ಟು ದಿನ ಅಂತೂ ಆಗ್ಲಿಲ್ಲ. ಈಗ ಹೊಸ ಏನಾದ್ರೂ ಒಂದು ಸೂತ್ರವನ್ನ ಸಿದ್ಧಪಡಿಸಿಕೊಂಡಿದ್ಯಾ ಸಾರಿಗೆ ಇಲಾಖೆ? ಇಲ್ಲದೆ ಹೋದ್ರೆ 20ನೇ ತಾರೀಕಿಂದ ಕಂಟಿನ್ಯೂ ಆಗುತ್ತಲ್ವಾ ಮುಷ್ಕರ? ಶ್ರೀಲಕ್ಷ್ಮಿ, ಸದ್ಯ ಈಗ ರಿಪಬ್ಲಿಕ್ ಕಾಂಡ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರನ್ನ ಮಾತಾಡಿಸಿತು. ಈಗ ಆ ಒಂದು ವಿಚಾರಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಅವರು ಒಂದ್ ಕಡೆ ಮತ್ತೊಂದು ಸುತ್ತಿನ ಸಭೆ ಕರೀಬಹುದು, ಮೀಟಿಂಗ್ ಮಾಡಬಹುದು ಅಂತ ಒಂದ್ ಕಡೆ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಅಕಸ್ಮಾತ್ ಏನಾದರೂ ಮುಷ್ಕರಕ್ಕೆ ಹೋದ್ರೆ ನಾವೆಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಒಂದ್ ಕಡೆ ಸಾರಿಗೆ ಸಚಿವರು ರಿಪಬ್ಲಿಕ್ ಕಾಂಡಕ್ಕೆ ಈಗ ತಿಳಿಸಿದ್ದಾರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ರೆ ನಾಳೆ ಯಾವುದೇ ರೀತಿಯ ಪ್ರತಿಭಟನೆ ಇರಲ್ಲ. ಮೇ 20 ಅಂದ್ರೆ ಬುಧವಾರದಿಂದ ಮಧ್ಯರಾತ್ರಿ, ಅಂದ್ರೆ ನಾಳೆ ಮಂಗಳವಾರ ಮಧ್ಯರಾತ್ರಿ 12 ಗಂಟೆಯಿಂದ ಯಾರು ಬಸ್ ಹತ್ತಲ್ಲ. ಯಾಕಂದ್ರೆ 4 ನಿಗಮದ 26,500ಕ್ಕೂ ಹೆಚ್ಚು ಬಸ್ಗಳು ನಾಡಿದ್ದು ಬಂದ್ ಆಗಲಿದ್ದಾವೆ. ವಿವಿಧ ಬೇಡಿಕೆ ಆಗ್ರಹಿಸಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ತುಂಬಾ ಪ್ರಮುಖವಾದ ಸಭೆ ಇದೆ. ಅದು ಕಾರ್ಮಿಕ ಇಲಾಖೆ ಆಯುಕ್ತರು ಒಂದ್ ಕಡೆ ರಾಜಿ ಸಂಧಾನ ಸಭೆ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ 4 ನಿಗಮದ ಎಂಡಿಗಳು ಭಾಗಿಯಾಗಲಿದ್ದಾರೆ. ಮತ್ತೊಂದು ಕಡೆ ಸಾರಿಗೆ ಮುಖಂಡರು, ಸಾರಿಗೆ ಸಚಿವರು, ಸಾರಿಗೆ ನೌಕರರು ಸಹ ಭಾಗಿಯಾಗಲಿದ್ದಾರೆ. ಯಾಕಂದ್ರೆ ಈ ಒಂದು ಸಭೆಯಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಒಂದು ವೇಳೆ ಈ ಒಂದು ಸಭೆಯಲ್ಲಿ ಏನಾದರೂ ಸಂಧಾನ ಆಯ್ತಂದ್ರೆ ಮುಷ್ಕರ ಇರಲ್ಲ. ಯಾಕಂದ್ರೆ ಸುಮಾರು ಬಾರಿ ಕಾರ್ಮಿಕ ಇಲಾಖೆ ಆಯುಕ್ತರು ಸಭೆ ಮಾಡಿದ್ದಾರೆ, ಬಟ್ ಯಾವುದೇ ರೀತಿಯ ವರ್ಕೌಟ್ ಆಗಲ್ಲ. ಈ ಒಂದು ಸಭೆ ವರ್ಕೌಟ್ ಆಗುತ್ತಾ ಇಲ್ವಾ ಎಂಬುದು ತುಂಬಾ ಕುತೂಹಲ ಮೂಡಿದೆ. ಯಾಕಂದ್ರೆ ಸದ್ಯಕ್ಕೆ ಸರ್ಕಾರ 12% ಈಗ ವೇತನ ಪರಿಷ್ಕರಣೆ ಮಾಡಿದೆ. 26 ತಿಂಗಳ ಹಿಂಬಾಕಿಯನ್ನ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ 11 ತಿಂಗಳ ಹಣ ಈಗ ಎಲ್ಲಾ ನೌಕರರಿಗೆ ಜಮೆ ಆಗಿದೆ. ಇದರ ನಡುವೆ ಈಗ ನೌಕರರು ಈಗ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಮುಂದಾಗಿದ್ರು, ಬಟ್ ಇದೀಗ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಮೇ 20ರಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿದ್ದಾರೆ. ಒಂದು ವೇಳೆ ಏನಾದ್ರು ಸರ್ಕಾರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿತು ಅಂದ್ರೆ, ಯಾಕಂದ್ರೆ ಕೆಎಸ್ಆರ್ಟಿಸಿ ಎಂಡಿ ಅವರ ಕಡೆ ಮತ್ತೊಂದು ಸುತ್ತಿನ ಮಾತುಕತೆ ಮಾಡಲು ಈಗ ನಿರ್ಧಾರ ಮಾಡಿದ್ದಾರೆ. ಮುಖಂಡರು ನೌಕರರನ್ನ ಕರೆಸಿಕೊಳ್ಳುವ ಪ್ರಯತ್ನ ನಡೆದಿದೆ. ಹೀಗಾಗಿ ನಾಳೆ ಬೆಳಗ್ಗೆ ಮತ್ತೊಂದು ಸುತ್ತಿನ ಸಭೆ ಆಗಬಹುದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ರಿಪಬ್ಲಿಕ್ ಕನ್ನಡ ಸದಾ ಜನಾಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ. ಜನರ ಧ್ವನಿಯಾಗೋದೇನೆ ನಮ್ಮ ಧ್ಯೇಯ. ಹಾಗಾಗಿ ಈ ಸಾರಿಗೆ ಮುಷ್ಕರ ಸಂಬಂಧಪಟ್ಟಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಸರ್ಕಾರ 3 ವರ್ಷದ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆಗಳನ್ನ ಸಂಭ್ರಮಿಸ್ತಾ ಇದೆ. ಆದ್ರೆ ಇದೇ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿಗೆ ಸರಿಯಾದ ಸಂಬಳ ಇಲ್ಲ, ಅರಿಯರ್ಸ್ ಬರ್ತಾ ಇಲ್ಲ, ಕೊಡಬೇಕಾದಂತ ಹಣ, ಅವರು ಸರಿಯಾಗಿ ದುಡಿದು ಗಳಿಸಿದ ಹಣವನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಸಾರಿಗೆ ಸಿಬ್ಬಂದಿಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ರು ಬನ್ನಿ ನೋಡೋಣ. ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಕ್ಕೆ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ. ಈಗೇನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗಲ್ವ ಸರ್ ಅಂತ, ಈಗ ಬಸ್ ಬಂದಾಯ್ತು ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನೋಡ್ಕೊಳ್ತೀವಿ. ಸಿದ್ಧತೆ ಮಾಡಿಕೊಂಡ್ರೆ ಸರ್ ತಾವಾಗತ್ತೆ? ಸಿದ್ಧತೆ ಮಾಡ್ಕೊಳ್ಳೇಬೇಕಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ಲ. ಓಕೆ, ಏನಾದ್ರು ಮಾತುಕತೆ ಮಾಡ್ತಾರೆ ಸರ್? ಇನ್ನೊಂದೇನು ಟೈಮ್ ಇದೆ, ನಮ್ಮ ಎಂಡಿ ಅವ್ರು ಮಾತಾಡ್ತಾರೆ. ಓಕೆ,
ಸಂಜೆ ಇವತ್ತು ಸರ್ ನಾಳೆ ಸರ್ ಏನಾದ್ರು ಇವತ್ತೇ ಮಾತಾಡ್ಬೋದು, ಕೇಳಿ, ಇಲ್ಲೇ MD ಅವರು ಇದ್ದಾರೆ. ಥ್ಯಾಂಕ್ ಯು ಸರ್. ಸರ್ ನಾಳೆ ಸರ್ ಈಗ ಸಾರಿಗೆ ನೌಕರರು ತುಮಕೂರಲ್ಲಿ ಕಪ್ಪು ಬಾಟ ಪ್ರದರ್ಶನ ಮಾಡಕ್ ಮುಂದಾಗಿದ್ದಾರೆ ಸರ್. ಆಯ್ತು, ನಾಳೆ ನೋಡೋಣ ಬಿಡಿ. ಮುಷ್ಕರ ಮಾಡಿ ಫಿಕ್ಸ್ ಆಗಿರೋ ಸರ್, ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಅಂತಿದ್ದಾರೆ ಸರ್. ಆಯ್ತು, ಆಮೇಲೆ ನೋಡೋಣ, ಈಗೇನ್ ಮಾತಾಡಕ್. ಯಾದಗಿರಿಯಿಂದ ಹೇಮಲತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಮಲತಾ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ಮೇಡಮ್, ನಾವು ನಮ್ಮ ಮನೆಯವರು ಡಿಪೋದಲ್ಲಿ ಕೆಲಸ ಮಾಡ್ತಾರೆ ಮೇಡಮ್. ಈ ಸಾರಿಗೆ ನೌಕರರಿಗೂ ಸ್ಟ್ರೈಕ್ ಬಗ್ಗೆ ಮಾತಾಡೋದು. ಹೇಳಿ. ನನಗೆ ಇದು ಬೆಂಬಲ ಇದೆ ಮೇಡಮ್. ನಿಮ್ ಬೆಂಬಲ ಇದೆ? ಯಾಕಂದ್ರೆ ಹೇಳಿ. ನಮ್ಮ ಮನೆಯವ್ರದ್ದು ರಿಟೈರ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಈಸ್ ಮೆಕ್ಯಾನಿಕ್. ನೆಕ್ಸ್ಟ್ ಅವ್ರಿಗೆ ಬರ್ತಕ್ಕಂತ ಪೆನ್ಷನ್ ನಮ್ಮ ಮಕ್ಕಳಿಗೆ ಜೀವನ ಸಾಕ್ಸಕ್ ಆಗಲ್ಲ. ಹಂಗಾಗಿ ಸರ್ಕಾರ ಸ್ವಲ್ಪ ಇದ್ರ ಬಗ್ಗೆ ರಾಮಲಿಂಗ ರೆಡ್ಡಿ ಸರ್ ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಓಕೆ, ರೈಟ್. ಈಗ ಬರ್ತಾ ಇರೋ ಸಂಬಳನೇ ಸಾಕಾಗ್ತಾ ಇಲ್ಲ. ನೆಕ್ಸ್ಟ್ ರಿಟೈರ್ಮೆಂಟ್ ಆದ್ಮೇಲೆ ನಮಗ್ ಬರ್ತಿರ್ತಕ್ಕಂಥ ಪೆನ್ಷನ್ ತೀರಾ ಕಮ್ಮಿ ನಾವು ರೈಟ್ 4,700 ಸಮಥಿಂಗ್ ಇದೆ ಅಷ್ಟೇ. ಅಷ್ಟರಲ್ಲಿ ನಮ್ ಜೀವನ ಸಾಕ್ಸಕ್ ಆಗೋದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ನಮ್ಗೆ ಈ ರೀತಿ ಜೀವನ ಸಾಕಾಗ್ತಾ ಇಲ್ಲ. ಸರ್ ಅವರು ನಮ್ ಬಗ್ಗೆ ಯೋಚನೆ ಮಾಡಿದ್ರೆ, ಅಂದ್ರೆ ನೌಕರರ ಹೆಂಡ್ರು ಮಕ್ಕಳು ಅವ್ರ ಬಗ್ಗೆ, ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡಿದ್ರೆ ಸ್ವಲ್ಪ ನಮ್ಗೆ ಸಮಾಧಾನ ಆಗುತ್ತೆ. ರೈಟ್, ಥ್ಯಾಂಕ್ ಯು ಹೇಮಲತಾ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ನೋಡಿ, ಜನಸಾಮಾನ್ಯರು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಬರ್ತಾ ಇರೋ ಸಂಬಳ ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ. ಇರೋದ್ರಲ್ಲಿ ಆ ಅರಿಯರ್ಸ್ ಅನ್ನಾದ್ರೂ ಕೊಟ್ರೆ ನಮ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಬಹಳ ಅನುಕೂಲ ಆಗತ್ತೆ ಅಂತ ಸಾರಿಗೆ ನೌಕರರ ಪತ್ನಿಯೊಬ್ರು ಕರೆ ಮಾಡಿ ನಮ್ಗೆ ಅಭಿಪ್ರಾಯನ ಹಂಚಿಕೊಂಡ್ರು. ಸಾಧನಾ ಸಮಾವೇಶ ಮಾಡ್ತಾ ಇದೆ ಸರ್ಕಾರ. 3 ವರ್ಷ ಆಯ್ತು, ಬಹಳ ಸಾಧನೆಗಳನ್ನ ಮಾಡಿದೀವಿ, ಗ್ಯಾರಂಟಿ ಯೋಜನೆಗಳು ಬಹಳ ಸಕ್ಸಸ್ಫುಲ್ ಆಗಿದೆ ಅಂತೆಲ್ಲ ಹೇಳ್ತಾ ಇದೆ. ಸರಿ, ಗ್ಯಾರಂಟಿ ಯೋಜನೆಗಳು ಸಕ್ಸಸ್ಫುಲ್ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ, ಆದ್ರೆ ಇಲ್ಲಿ ಸಿಬ್ಬಂದಿಗೆ ನಾವು ಸಂಬಳನೇ ಇಲ್ವಲ್ಲ ಅಂತ ಮೈಸೂರಿಂದ ಮಹಾಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾಲಿಂಗಪ್ಪ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ತೆ ಮೇಡಮ್. ನಾವು ಈಗ KSRTC ಅವರು ಎಷ್ಟು ಸಾರಿ ಸಭೆ ಮಾಡಿದ್ರು, ಇವರು ಸಭೆಗೆ ಏನು ಬೆಲೆನೇ ಇಲ್ಲ. ಇವರು 10 ಸಾರಿ ಸಭೆ ಮಾಡಿದ್ದಾರೆ, ಬೆಲೆನೇ ಇಲ್ಲ. ಇವರು ಎಲ್ಲಾ ಫ್ರೀ ಕೊಟ್ಬಿಟ್ಟು ಎಲ್ರಿಗೂ, ಅಲ್ಲಿ ನೋಡಿದ್ರೆ ಆತರ ಆಗಿದೆ. ಕೆಲ್ಸಕ್ಕೆ ಹೋದವ್ರಿಗೂ ಫ್ರೀ ಇದೆ, BPL ನವ್ರಿಗೆ ಏಜ್ ಆಗಿರೋರಿಗೆ ಕೊಟ್ರೆ ಪರವಾಗಿಲ್ಲ. ಇವ್ರು ಎಲ್ಲದಕ್ಕೂ ಫ್ರೀ ಕೊಟ್ಬಿಟ್ಟು ಈಗ ಅವ್ರಿಗೆ ಸಂಬಳನೇ ಕೊಟ್ಟಿಲ್ಲ. 6 ವರ್ಷ ಆಗಿದೆ ಇದ್ ಮಾಡಿ. 27 ತಿಂಗಳು, 26 ತಿಂಗಳು, 28 ತಿಂಗಳು ಕೊಡ್ತೀವಿ ಅಂತಾರೆ. 38 ತಿಂಗಳು ಅವ್ರು ಕೇಳ್ತಾವ್ರೆ. ಅಕಸ್ಮಾತ್ ರಿಟೈರ್ಡ್ ಆಗಿರ್ತಾರೆ, ಸತ್ತೋಗಿರ್ತಾರೆ ಎಲ್ರು ಯಾರಾದ್ರೂ, ಅದೆಲ್ಲ ಇದ್ ಮಾಡ್ಬೇಕಲ್ವಾ ಇವರು. ಈ ತರ ಮಾಡಿದ್ರೆ ಜನಗಳಿಗೂ ತೊಂದರೆ ಆಗುತ್ತೆ ನೋಡಿ ಈಗ, ಅಲ್ವಾ? ಸ್ಟ್ರೈಕ್ ಮಾಡಿದ್ರೆ KSRTC ಅವರು ಜನಗಳಿಗೂ ತೊಂದರೆ. ಈಗ ಇವ್ರಿಗೂ ಸರ್ಕಾರಕ್ಕೂ ಅದರಿಂದ ಏನಾದ್ರೂ ಇದು ಇವ್ರಿಗೆ ಆದಾಯ ಆಗ್ತಾ ಇದೆ ಅಷ್ಟೇ, ಬಟ್ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೆ ಏನಾದ್ರು ದಯವಿಟ್ಟು ನೀವು ನ್ಯೂಸ್ನವರೇ ದಯವಿಟ್ಟು ಇದ್ ಮಾಡ್ಬೇಕು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮಹಾಲಿಂಗಪ್ಪ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ನಿಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ. ಬೆಂಗಳೂರಿನಿಂದ ಪ್ರಸನ್ನ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ ಸಾರಿಗೆ ಮುಷ್ಕರ? ಮೇಡಮ್ ನಮಸ್ಕಾರ. ನಿನ್ನೆ ನಾನು ಸಾರಿಗೆ ಮಿನಿಸ್ಟ್ರು ಟಿವಿನಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ರು, ನೋಡಿದೆ ಎಲ್ಲಾ ಚಾನಲ್ ಅಲ್ಲೂ. ಅವರು ತುಂಬಾ ಮಿಸ್ಗೈಡ್ ಮಾಡ್ತಾ ಇದಾರೆ. ಸಾರಿಗೆ ಎಂಪ್ಲಾಯ್ ಡ್ರೈವರ್ಗಳು ಎಷ್ಟು ಕಷ್ಟ ಬೀಳ್ತಾ ಇದಾರೆ ಅಂದ್ರೆ, ಸರಿಯಾಗಿ ಸಾರಿಗೆ ಬಸ್ ಅಲ್ಲಿ ಸ್ಟೆಪ್ನಿ ಅಂತ ಚೇಂಜ್ ಮಾಡೋದು ಅದು ಇರಲ್ಲ. ಆಮೇಲೆ ಅವರಿಗೆ ಲಾಂಗ್ ಹೋದಾಗ ಅಲ್ಲಿ ಮಳೆಗಾಲದಲ್ಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಇರಲ್ಲ. ಅದನ್ನೆಲ್ಲ ಅವ್ರು ಕಷ್ಟ ಇದ್ ಮಾಡಲ್ಲ. ಬರೇ ಏನೋ ನಾವು ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ, ಇಷ್ಟು ಪರ್ಸೆಂಟ್ ಆಫೀಸರ್ಸ್ಗಳಿಗೆ ಜಾಸ್ತಿ ಮಾಡಿದ್ದಾರೆ ಸಂಬಳ, ಡ್ರೈವರ್ ಕಂಡಕ್ಟರ್ಗಳಿಗೆ ಯಾಕೆ ಜಾಸ್ತಿ ಮಾಡಲ್ಲ ಸಂಬಳ? ಆಫೀಸರ್ ಅವ್ರು ಡ್ರೈವರ್ ಕಂಡಕ್ಟರ್ ದುಡ್ದಿದ್ರೆ ಅವ್ರಿಗೆ ಬರೋದು. ರೈಟ್ ರೈಟ್ ರೈಟ್, ಥ್ಯಾಂಕ್ ಯು ಪ್ರಸನ್ನ ಅವರೇ ಕರೆ ಮಾಡಿದ್ದಕ್ಕೆ. ಶಿವು ಅಂತ ಕರೆ ಮಾಡಿದ್ದಾರೆ, ಮಂಡ್ಯದಿಂದ ಅಂತ ಅನ್ಕೋತೀನಿ, ಹಾಸನದಿಂದ. ರೈಟ್, ಶಿವ ಅವ್ರು ಏನ್ ಹೇಳೋಕ್ ಬಯಸ್ತೀರಿ? ಮೇಡಮ್ ನಮಸ್ತೆ ಮೇಡಮ್. ಹೇಳಿ. ಈಗ ಸಾರಿಗೆ ನೌಕರರಿಗೆ ತುಂಬಾ 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 ಲಾಸ್ ಹೆಂಗಾಗಿದೆ ಅಂದ್ರೆ, ಈ ನಮ್ಮ ಶಕ್ತಿ ಯೋಜನೆ ಕೊಟ್ಮೇಲೆ ಸಾರಿಗೆ ಇಲಾಖೆಗೆ ತುಂಬಾ ಆದಾಯ ಬಂದಿದೆ. ಮತ್ತೆ ಸರ್ಕಾರ ಏನ್ ಅನುದಾನ ಇದೆ ಅದನ್ನ ಬಿಡುಗಡೆ ಮಾಡ್ಬೇಕು. ಮೊದ್ಲು ನೌಕರರಿಗೆ ತುಂಬಾ ಕಡಿಮೆ ಸಂಬಳ ಇದೆ. ಹಾಗಾಗಿ ನಾ ಹೇಳೋದೇನಂದ್ರೆ, ಅವ್ರು ಏನ್ ಕೇಳ್ತಾ ಇದಾರೆ, ಅವರು 25 ಕೇಳ್ತಾ ಇದಾರೆ,
ಇವರು 12.5 ಅಂತಿದ್ದಾರೆ. ಏನೋ ಒಂದ್ ಮಧ್ಯೆ ಸಂಧಾನ ಮಾಡಿ ಇಷ್ಟಂತ ಕೊಡ್ಬೇಕು ಮೇಡಮ್ ಅವ್ರಿಗೆ. ಏನ್ ಹಿಂಬಾಕಿ ಹಣ ಇದೆ ಅದನ್ನ ಬಿಡುಗಡೆ ಮಾಡಿದ್ರೆ ಅವ್ರು ಯಾಕೆ ಸ್ಟ್ರೈಕ್ ಹೋಗ್ತಾರೆ ಅಲ್ಲ ಮೇಡಮ್? ಆತರ ಇವರು ಸಹ ಹಿಡಿಬಾರ್ದು, ಹಠ ಹಿಡಿಬಾರ್ದು, ಇವರು ಹಠ ಹಿಡಿಬಾರ್ದು. ಯಾವ್ದೋ ಒಂದ್ ಸಂಧಾನದಲ್ಲಿ ತೀರ್ಮಾನ ಆಗ್ಬೇಕು, ಯಾವ್ದೇ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ. ರೈಟ್, ಥ್ಯಾಂಕ್ ಯು ಶಿವ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಸಾರ್ವಜನಿಕರು ಕರೆ ಮಾಡಿ ತಮ್ಮ ಅಭಿಪ್ರಾಯನ ಹಂಚ್ಕೊತಾ ಇದ್ದಾರೆ. ಸಾರಿಗೆ ಸಿಬ್ಬಂದಿಗೆ ಅವ್ರಿಗೇನು ಬಹಳ ಫೆಸಿಲಿಟೀಸ್ ಕೂಡ ಇಲ್ಲ, ಬಹಳ ಕಷ್ಟ ಕೂಡ ಅವರ ಕೆಲಸ. ಅಂಥದ್ರಲ್ಲಿ ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕು ಅಂತ. ನಿಜ 2-3 ವರ್ಷ ಆಯ್ತು ಸಾರಿಗೆ ಸಿಬ್ಬಂದಿ ಎಷ್ಟೊಂದು ಸಾರಿ ಮುಷ್ಕರ ಅಂತ ಮಾಡ್ತಾ. ಯಾಕೆ ಇದನ್ನು ಸಾಲ್ವ್ ಮಾಡಕ್ ಆಗೋದಿಲ್ವಾ? ಒಂದ್ ವೇಳೆ ಶಕ್ತಿ ಯೋಜನೆಗಳಿಗೆ ಕೊಡೋದಕ್ಕೆ ನಿಮ್ಮ ಹತ್ರ ಅಷ್ಟೊಂದು ಹಣ ಇದೆ, ನಾವು ಕಾನ್ಫಿಡೆಂಟ್ ಇದ್ದೀವಿ ಅಂತ ಆದ್ರೆ ಯಾಕೆ ಹೊಟ್ಟೆಗೆ ಹಿಟ್ಟಿಲ್ದೆ ಜುಟ್ಟಿಗೆ ಮಲ್ಲಿಗೆ ಹೂ ಯಾಕೆ ಕೊಡ್ತಾ ಇದ್ದಾರೆ? ಯಾದಗಿರಿಯಿಂದ ಅಮರೇಶ್ ಪಾಟೀಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮರೇಶ್ ಪಾಟೀಲ್ ಅವರೇ, ಏನ್ ಹೇಳೋಕ್ ಇಷ್ಟಪಡ್ತೀರಿ? ಮೇಡಮ್ ನಮಸ್ಕಾರ. ಹೇಳಿ. ನಾವ್ ಹೇಳ್ತಾ ಇರೋದೇನಂದ್ರೆ, ಇವಾಗ ಸಾರಿಗೆ ನೌಕರರಂದ್ರೆ ಅಷ್ಟು ಕೀಳಾಗಿ ನೋಡ್ಬಾರ್ದು. ಓಕೆ. ಈ ಹಠ ಮಾರಿ ಧೋರಣೆ ಸರಿಯಲ್ಲ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಸರ್ಕಾರದವರು? ಓಕೆ. ಅವ್ರನ್ನ ಇಷ್ಟು ಕೀಳಾಗಿ ನೋಡ್ಸ್ಕೊಳ್ಳೋದು ಸರಿಯಲ್ಲ. ಮುಂಚೆ ಎಲ್ಲ ಸಾರಿಗೆಯಲ್ಲಿ ಸರ್ವಿಸ್ ಅಲ್ಲಿ ಇದಾರೆ ಅಂದ್ರೆ ಹೆಣ್ಣು ಕೊಡಕ್ ನಾಮುಂದು ಅಂತ ಇದ್ರು. ಇವಾಗ ಸಾರಿಗೆ ಅವರಿಗೆ ಹೆಣ್ಣು ಕೊಡಕ್ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಇದೆ. ಯಾಕೆ ಹಂಗಾಗಿದೆ ಅನ್ಸುತ್ತೆ? ಯಾಕೆ ಹಂಗಾಗಿದೆ ಅಂದ್ರೆ 20 ತಿಂಗಳು 31 ತಿಂಗಳು ಇದು ಅರಿಯರ್ಸ್ ಎಲ್ಲ ಯಾರಾದ್ರೂ ಯಾವ ರಾಜ್ಯದಲ್ಲಾದ್ರೂ ಇಟ್ಟಿದಾರ? ಓಕೆ. 2ನೇ ರಾಜ್ಯ ನಮ್ದು ಡೆಲ್ಲಿ ಬಿಟ್ರೆ ಕರ್ನಾಟಕ ರಾಜ್ಯನೇ ಸೆಕೆಂಡ್ ಅಲ್ಲಿ ಇರೋದು ಟ್ರಾನ್ಸ್ಪೋರ್ಟ್ ಅಲ್ಲಿ. ಯಾವಾಗ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಮಾತ್ರ ಈ ತರ ಆಗೋದು. ಇವ್ರಿಗೆ ಯಾರು ಫ್ರೀ ಬಸ್ ಬಿಡಕ್ ಹೇಳಿದ್ರು? ಯಾರಾದ್ರೂ ಲೆಟರ್ ಕಳ್ಸಿದ್ರಾ? ಇವ್ರು ಆಡಿರೋ ನಾಂದಿ ಇಡೀ ರಾಜ್ಯಕ್ಕೆ, ಇಡೀ ದೇಶದ ತುಂಬಾ ಎಲ್ಲ ಬೆಂಕಿ ಹತ್ಕೊಂಡು ಇವಾಗ ತಮಿಳ್ನಾಡು ಫ್ರೀ ಮಾಡಿದ್ರು, ತೆಲಂಗಾಣ ಫ್ರೀ ಮಾಡಿದ್ರು. ಎಲ್ಲಾ ಎಲೆಕ್ಷನ್ ಅಲ್ಲಿ ಅದೇ ಬರ್ತಾ ಇದೆ. ಓಕೆ, ರೈಟ್. ಥ್ಯಾಂಕ್ ಯು ಅಮರೇಶ್ ಪಾಟೀಲ್ ಅವರೇ ಕರೆ ಮಾಡಿದ್ದಕ್ಕೆ. ಶಿವಣ್ಣ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಣ್ಣ ಅವರೇ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್ ಅವರೇ. ಹೇಳಿ. ಮೇಡಮ್ ಏನಿಲ್ಲ, ಇದು ಇವ್ರ ಸರ್ಕಾರ ನಾವು ತೆಗೆದುಕೊಂಡಾಗ 4,000 ಕೋಟಿ ಬಿಜೆಪಿ ಸರ್ಕಾರ, ಹಿಂದಿನ ಸರ್ಕಾರ 4,000 ಕೋಟಿ ಬಿಟ್ಟು ಹೋಗಿದ್ರು, ಸಾಲ ಬಿಟ್ಟು ಹೋಗಿದ್ರು. ಸೊ ಅದರಿಂದ ನಾವು ಅದನ್ನ ಸರಿಪಡಿಸಿ ನಾವು ಇದನ್ನ ಸರ್ಕಾರ ತೂಗಿಸ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಇವ್ರಿಗೆಲ್ಲ ಸರ್ಕಾರದಲ್ಲಿ 4,000 ಕೋಟಿ ಲಾಸ್ ಇದೆ ಅನ್ನೋದು ಗೊತ್ತಲ್ವಾ ಮೇಡಮ್? ಅದಿದ್ರೂ ಶಕ್ತಿ ಯೋಜನೆ ಜಾರಿ ಮಾಡಿದ್ದು ಸರ್ಕಾರದಲ್ವಾ ಮೇಡಮ್? ಅದು ಸರ್ಕಾರದ ಒಂದು ಯೋಜನೆ, ಒಂದು ಭಾಗ ಅಲ್ವಾ? ಆ ಭಾಗ ಆಗಿರೋದ್ರಿಂದ ಅದನ್ನ ಏನಿದೆ ಅದನ್ನ ಸರಿ ತೂಗಿಸ್ಬೇಕಲ್ವಾ ಮೇಡಮ್? ಓಕೆ, ನಿಜ. ರೈಟ್, ಥ್ಯಾಂಕ್ ಯು ಶಿವಣ್ಣ ಅವರೇ. ವೆರಿ ಸೆನ್ಸಿಬಲ್ ಪ್ರಶ್ನೆ ಅದು. ಹಾವೇರಿಯಿಂದ ಸಮೀರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಮೀರಪ್ಪ ಅವರೇ, ಏನ್ ಹೇಳೋ ಬಯಸ್ತೀರಿ? ನಮಸ್ಕಾರ ಮೇಡಮ್ ಅವರೇ. ಹೇಳಿ. ನೋಡಿ, ನಮ್ಮ ಮಿನಿಸ್ಟ್ರು ಏನ್ ಮಾತಾಡ್ತಾ ಇದಾರೆ, ಒಂದು ಮಾತು ಇದು ಮತ್ತೆಲ್ಲ ನೋಡೋಣ ಬಿಡೋಣ ಅಂತ ಇದಾರೆ. ನಮ್ ಕಷ್ಟ ಅರ್ಥ ಮಾಡ್ಕೊಂತಿಲ್ಲ. 2021ರಿಂದ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ಅನ್ನೋದು. ನಮ್ ಮಗಳದು ಫೀಸ್ ತುಂಬಾಕು ದುಡ್ಡಿಲ್ಲ. ಮೊನ್ನೆ ಇವರು ಅಮೌಂಟ್ ಹಾಕಿದ್ದಾರೆ 4 ತಿಂಗಳದಂತ 6 ತಿಂಗಳದಂತ, ಬರೀ 21,000 ಬಂದಿದೆ ನನಗೆ. ಇದ್ರಲ್ಲಿ ಏನ್ ಜೀವನ ಮಾಡ್ಬೇಕು? ಉಡಾಫೆ ಮಾತಾಡ್ತಾರೆ. ಒಬ್ಬ ಮಿನಿಸ್ಟರ್ ಆಗಿವ್ರು ಜವಾಬ್ದಾರಿ ಇಲ್ಲ. ನಮ್ಮ KSRTC ಅವ್ರದ್ದು ಅರ್ಥ ಮಾಡ್ಕೊಂತಿಲ್ಲ ಕಷ್ಟ ಏನಂತ. ಈ ತರ ಯಾವ್ದು ಇದು ಮಾಡ್ತಾರೆ ಇವ್ರು. ಹೆಂಗೆ ಸ್ಟ್ರೈಕ್ ಮಾಡೋದು ನೋಡೋಣ ಬಿಡೋಣ. ಸ್ಟ್ರೈಕ್ ಮಾಡೇ ಮಾಡ್ತೀವ್ರಿ, ನಮ್ ಹಕ್ಕು ನಾವು ಪಡ್ಕೊಳಕ್ ಏನಿದೆ? ಎಷ್ಟು ಇದೆ ಅಂದ್ರೆ ನಮ್ಗೆ ತೊಂದರೆ ಇದೆ ಅಂದ್ರೆ ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ ಅಮ್ಮ. ಈಗ ಬೆಂಗಳೂರಲ್ಲಿ ನಾವು ಮನೆ ಮಾಡ್ಕೊಂಡು ಇರೋದು ಹೆಂಗೆ? ಹೆಂಡ್ರು ಮಕ್ಳು ಜೋಪಾನ ಮಾಡೋದು ಹೆಂಗೆ? ಅವ್ರು ತಮಗ್ ಬೇಕಂದಾಗ ತಮ್ಮ ಮಿನಿಸ್ಟ್ರಿಗೆ ಎಲ್ಲರಿಗೂ ದುಡ್ಡು ಅವ್ರ ಸಂಬಳ ಜಾಸ್ತಿ ಮಾಡಕ್ಕೆ ಹೊರೆ ಆಗಂಗಿಲ್ಲ. ನಮ್ KSRTC ಅವ್ರಿಗೆ ದುಡ್ಡು ಕೊಡ್ಬೇಕಂದ್ರೆ ಇವ್ರಿಗೆ ಹೊರೆ ಆಗತ್ತಲ್ಲ. ಕಷ್ಟಪಡ್ತಾ ಇದೇವಲ್ರಿ. ನಿಜ. ನೋಡಿ, ಜನ ಎಷ್ಟು ಪ್ರಾಮಾಣಿಕವಾದ ಪ್ರಶ್ನೆನ ಕೇಳ್ತಾ ಇದ್ದಾರೆ. ನಾಳೆ ಸರ್ಕಾರ ಸಾಧನಾ ಸಮಾವೇಶ ಏನ್ ಮಾಡ್ತಾ ಇದೆ ಅದಕ್ಕೆ ಕನ್ನಡಿ ಹಿಡ್ದಂಗಿದೆ ಸಮೀರಪ್ಪ ಅವರ ಪ್ರಶ್ನೆ. ಥ್ಯಾಂಕ್ ಯು ಸಮೀರಪ್ಪ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಎಷ್ಟು ಪ್ರಾಮಾಣಿಕವಾದಂತಹ ಪ್ರಶ್ನೆಗಳನ್ನ, ಎಷ್ಟು ಜಿನ್ವೈನ್ ಇಶ್ಯೂಸ್ ನ ಜನ ಎತ್ತುತ್ತಾ ಇದ್ದಾರೆ. ನೀವು ಹೊಟ್ಟೆಗೆ ಹಿಟ್ಟೆ ಇಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಏನ್ ಗ್ಯಾರಂಟಿ ಯೋಜನೆಗಳ ತುತ್ತೂರಿ ಊದ್ತಾ ಇದ್ದೀರಿ, ಆದ್ರೂ ಸಂಬಳನೇ ಕೊಡ್ತಿಲ್ವಲ್ರಿ ಸಿಬ್ಬಂದಿಗೆ. ಇದೆಂಥ ಕಾಂಟ್ರಡಿಕ್ಷನ್ ಇದು ಅಂತ ಜನ ಕೇಳ್ತಾ ಇದ್ದಾರೆ. ನಾವ್ ಏನ್ ಮಾಡ್ಬೇಕು, ಬದುಕೋದು ಹೆಂಗೆ ಅಂತ. ಆಯ್ತು, ಮನೆ ಹೆಂಗಸರಿಗೆ 2,000 ರೂಪಾಯಿ ಬರುತ್ತೆ, ಆದ್ರೆ ಗಂಡಸರು ಸಾರಿಗೆ ಸಿಬ್ಬಂದಿ ಆಗಿದ್ರೆ ಅವ್ರದ್ದು ಎಷ್ಟೋ ಸಾವಿರಾರು ರೂಪಾಯಿ ಸಂಬಳ, ಲಕ್ಷಾಂತರ ರೂಪಾಯಿ ಸಂಬಳ. ರೈಟ್. ಚಿಕ್ಕಬಳ್ಳಾಪುರದಿಂದ ಮುನಿಯಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುನಿಯಪ್ಪ ಅವರೇ, ಏನ್ ಹೇಳೋಕ್ ಬಯಸ್ತೀರಿ?
ನಮಸ್ತೆ ಮೇಡಮ್. ಹೇಳಿ. ನಮ್ಮ ಸರ್ಕಾರಕ್ಕೆ ಒಂದು ಭವಿಷ್ಯದ ಗುರಿನೇ ಇಲ್ಲ. ಏನೋ ಎಲ್ಲಾದ್ರಲ್ಲೂ ಸಾಲ ಮಾಡಿ ನಾವು ಬಡ್ಡಿ ಕಟ್ಟೋ ವ್ಯವಸ್ಥೆ, ಬಡ್ಡಿ ಕಟ್ಟಕ್ ಸಾಲ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಫ್ರೀ ಅಂತ ಕೊಟ್ಟು ರಾಜ್ಯನ ಹಾಳು ಮಾಡಿ ದಿವಾಳಿತನಕ್ಕೆ ತರ್ತಾ ಇದ್ದಾರೆ. ಖಂಡಿತ ಇದು ಒಳ್ಳೆ ನಿರ್ಧಾರ ಅಲ್ಲ. ಒಂದು ಭವಿಷ್ಯ ಯಾರು ಈಗ ಸಾಲ 8 ಲಕ್ಷ ಕೋಟಿ ಸಾಲ ಮಾಡಿ 40,000 ಬಡ್ಡಿ ಕಟ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇವರು ಫ್ರೀಯಾಗಿ ಕೊಡ್ತಾರೆ? ಅಲ್ಲ ಮೇಡಮ್, 40,000 ಕೋಟಿ ಸಾಲ ಬಡ್ಡಿ, ಆ ಬಡ್ಡಿ ಕಟ್ಟೋ ಯೋಗ್ಯತೆ ಇಲ್ದಿರೋ ಸರ್ಕಾರಗಳು ಫ್ರೀಯಾಗಿ ಕೊಟ್ಟು ಜನನ ಮರಳು ಮಾಡಿ ಒಂದು ಅಧಪತನ ಆಗ್ತಾ ಇದೆ ಮೇಡಮ್. ನೋಡಿ, ಈ ಪ್ರಶ್ನೆ ಬೆಕ್ಕಿನ ಕೊಳ್ಳಿ ಗಂಟೆ ಕಟ್ಟೋರು ಯಾರು ಅನ್ನಂಗೆ ಈ ಪ್ರಶ್ನೆ ಯಾರು ಕೇಳಕ್ಕೆ ಬಿಡ್ತಾ ಇಲ್ಲ ಈ ಜನಪ್ರಿಯತೆಯ ಭರ್ಜರಿ ಅಲೆಯಲ್ಲಿ. ಎನಿವೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ವೆರಿ ವೆರಿ ಸೆನ್ಸಿಬಲ್ ಕ್ವೆಶ್ಚನ್. ಹಾಗೇನೆ ರಾಜಪ್ಪ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಪ್ಪ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್. ನಮಸ್ತೆ. ನಾನು KSRTC ಮೆಕ್ಯಾನಿಕ್ ಆಗಿ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದೀನಿ. ಹಂಗಾಗಿ ಈ ವೇತನ ಪರಿಷ್ಕರಣೆ ಇವತ್ತಿನ ಸಮಸ್ಯೆ ಅಲ್ಲ ಇದು. ನಮ್ಮಲ್ಲಿ ಕಾರ್ಮಿಕರು, ಡ್ರೈವರು, ಕಂಡಕ್ಟರ್, ಮೆಕ್ಯಾನಿಕ್ಸ್, ನಮ್ಮಲ್ಲಿ ಇವತ್ತೆಲ್ಲ ಮೆಕ್ಯಾನಿಕ್ಸ್ ಬಂದು ಎಲ್ಲ ITI ಡಿಪ್ಲೊಮಾ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಗೆ ನಗರಸಭೆ ಮತ್ತು ಮುನ್ಸಿಪಲ್ ಲೇಬರ್ ಇದಾರಲ್ಲ, ಅವ್ರ ಸಂಬಳನು ನಮ್ಗೆ ಮೆಕ್ಯಾನಿಕ್ಸ್ ಸಂಬಳ ಇಲ್ಲ. ನೋಡಿ ಹಿಂದೆ ಏನು SLC ಫೇಲ್ ಆಗಿ ಇಲ್ಲ 8ನೇ ಕ್ಲಾಸ್ ಮೆಕ್ಯಾನಿಕ್ಸ್ ಬರ್ತಿದ್ರಲ್ಲ, ಆ ಒಂದು ವೇತನನ ನಾವು ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮ್ಮ ಮೆಕ್ಯಾನಿಕ್ಸ್ KSRTC. ಆಮೇಲೆ 2 ಸಲ ರಾಮಲಿಂಗಾರೆಡ್ಡಿ ಅವರು ಮಂತ್ರಿ ಆಗಿದ್ದಾರೆ KSRTC ನಮ್ ಇದಕ್ಕೆ. ಅವರು ಅಸಮರ್ಥರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕಾಂಗ್ರೆಸ್ ಎಲ್ಲಾ ಒಂದು ಯೋಜನೆಗಳನ್ನು ನಾವು ಸ್ವಾಗತಿಸ್ತೀವಿ. KSRTC ಅವ್ರ ಬಗ್ಗೆ ಯಾಕೆ ಭಿನ್ನಮತ ಮಾಡ್ತಾರೆ? ಯಾಕೆ ಅವರಿಗೆ ಸರಿಯಾದ ಸ್ಯಾಲರಿ ಕೊಟ್ಟಿಲ್ಲ? ಚಾಲಕರು ಇವತ್ತು 24/7 ನಿದ್ರೆ ಇಲ್ಲದೆ ಗಾಡಿಗಳನ್ನ ಚಾಲನೆ ಮಾಡ್ತಿರ್ತಾರೆ. ಇವತ್ತಿನ ಒಂದು ಏನು ಇದು ಕೊಟ್ಟಿದ್ರೆ ಶಕ್ತಿ ಯೋಜನೆ, ಕಂಡಕ್ಟರ್ಗಳು ಟಿಕೆಟ್ ಇಶ್ಯೂ ಮಾಡಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದಿದೆ. ಹಂಗಾಗಿ ತಾವು CM ಮತ್ತೆ DCM ಮಧ್ಯಪ್ರವೇಶ ಮಾಡಿ ನಮ್ಮ ಸಾರಿಗೆ ಸಚಿವರಿಂದ ಇದು ಆಗದೇ ಇರೋ ಅಂತ ಕೆಲಸ. ಇವರು MD ಮೇಲೆ ಹೇಳೋದು, MD ಇವ್ರ ಮೇಲೆ ಹೇಳೋದು, ಯಾರ ಮೇಲೆ ಗೂಬೆ ಕೂರಿಸೋದು, ಯೂನಿಯನ್ ಇವು ಒಡೆದು ಆಳೋದು, ಯೂನಿಯನ್ಗಳನ್ನ ಒಡೆದು ಆಳ್ತಾ ಇದಾರೆ ಇವರು. ಇವತ್ತು ಒಂದು ಯೂನಿಯನ್ ಇದ್ದದನ್ನ 10 ಯೂನಿಯನ್ ಮಾಡ್ಕೊಂಡಿದ್ದಾರೆ. 4 ಯೂನಿಯನ್ ಇವ್ರ ಪರವಾಗಿರೋ ಯೂನಿಯನ್ ಕರೆದು ಇವರು ಸಭೆ ಮಾಡ್ತಾರೆ. ಹಂಗಾಗಿ ದಯಮಾಡಿ ಇದನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಒಳ್ಳೆ ಒಂದು ಅವ್ರಿಗೆ ಸ್ಯಾಲರಿನ ಕೊಡಬೇಕು ಸರ್ಕಾರ. ಅವ್ರ ವೇತನ ಪರಿಷ್ಕರಣೆ ಮಾಡಬೇಕು. 24/1/24ರಿಂದನೇ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಇವತ್ತು 25ರಿಂದ ಮಾಡಕ್ ಹೊರಟಿದ್ದಾರೆ. 25ರಿಂದ ಮಾಡಿದ್ರೆ 1 ವರ್ಷದ್ದು ಈ ರಿಟೈರ್ಡ್ ಆಗಿರೋರಿಗೆ VRS ತಗೊಂಡ್ರಿಗೆ ಲಾಸ್ ಆಗುತ್ತೆ. ಅವ್ರು ಪಾಪ ಇವತ್ತು ಹೊರಗಡೆ ಬಂದು ಕೂಲಿ ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರೆ. ನೀವೇನ್ ಗಮನಿಸಿದೀರಾ? ನೀವು ಮಾಧ್ಯಮದವರು KSRTC ರಿಟೈರ್ಡ್ ಆದವ್ರನ್ನ, ವಾಲಂಟ್ರಿ ತಗೊಂಡಿದಾರನ್ನ, ಅವ್ರನ್ನ ನೀವು ಗಮನಿಸಿದೀರಾ? ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇವರು ಸರ್ಕಾರ ಮಧ್ಯಪ್ರವೇಶ ಮಾಡಿ ಒಂದು ಒಳ್ಳೆ ವೇತನ ಪರಿಷ್ಕರಣೆ 5% ಕೊಡೋದು, 6% ಕೊಡೋದು, 11%. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಬಹಳ ಜಿನ್ಮೇನ್ ಆದಂತ ಅವರ ಧ್ವನಿಯನ್ನ ಅವರು ಆಕ್ರೋಶಭರಿತರಾಗಿ ಹೇಳಿದ್ರು. ಅವರ ಮನಸ್ಸಿನ ಇಂಗಿತ್ವನ್ನ ಹೇಳಿದ್ರು, ಏನಿದೆ ಪರಿಸ್ಥಿತಿ ಅನ್ನೋದನ್ನ ಸರ್ಕಾರ ಇದನ್ನ ಕೇಳಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ರಾಯಚೂರಿನಿಂದ ವಿಜಯ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯ್ ಅವರು, ಏನ್ ಹೇಳೋಕ್ ಬಯಸ್ತೀರಾ ಹೇಳಿ? ಮೇಡಮ್ ನಮಸ್ಕಾರ. ನಮ್ಮ ಹೆಸರು ವಿಜಯ್ ಅಂತ, ರಾಯಚೂರು ಮಸ್ಕಿ ತಾಲೂಕು. ನಾನು KSRTC ಒಂದು ಕುಟುಂಬದವನಾಗಿ ಈಗ ರಾಮಲಿಂಗ ರೆಡ್ಡಿ, ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಬರ್ಬೇಕು ಮೇಡಮ್. ಯಾಕಂತ ಕೇಳಿದ್ರೆ ದುಡಿಯೋ ಕೈಗಳಿಗೆ ಅವ್ರ ಫ್ಯಾಮಿಲಿನೇ ಸಾಕಾಗ್ತಲ್ಲ ಅಂತಂದ್ರೆ ಯಾವ ಪರಿಸ್ಥಿತಿ ಇದ್ದಾರೆ ಅವರು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಜನಸಾಮಾನ್ಯರಾಗಿ. ಈ ಮೂಲಕ ನಾನೇನ್ ಹೇಳೋದಂದ್ರೆ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೇನೆ ಮೇಡಮ್ ನಾನು, ಇವರು 40-50 ಸೀಟಲ್ಲಿ ಬರೀ 5,000-6,000 ಓಟ್ಲಿಂದ ಗೆದ್ದಾರೆ ಮೇಡಮ್. ಅದನ್ನ ನೆಕ್ಸ್ಟ್ ಟೈಮ್ ನಾವ್ ಏನಂತ ಅವರು ಫ್ಯಾಮಿಲಿಯಾಗಿ ನಾವು ಅವರಿಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ತೋರಿಸ್ತೀವಿ ಮೇಡಮ್. ಎಲ್ಲ ಪ್ರತಿ ಕ್ಷೇತ್ರದಲ್ಲಿ 10,000-15,000 ಓಟು ನಮ್ಗೆ ಇದ್ದಾವೆ ಮೇಡಮ್. ಫ್ಯಾಮಿಲಿ ಯಾವುದು KSRTC ನೌಕರರ ಸಂಘ ಕೆಲಸ ಮಾಡ್ತಕ್ಕಂಥ ನೌಕರದಾರರ ಫ್ಯಾಮಿಲಿ ಮತ್ತು ನಮ್ಮ ಟೋಟಲ್ ಫ್ಯಾಮಿಲಿ ಮೇಡಮ್ ಎಲ್ಲಾರು ಒಗ್ಗೂಡಿ ಈ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಟೈಮ್. ಇದೇನಾದ್ರು ಅವ್ರಿಗೆ ಹಿಂಬಾಕಿ ಕೊಡ್ಲಿಲ್ಲ, ಹೆಚ್ಚುವರಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಆ ರೀತಿ
ಥ್ಯಾಂಕ್ ಯು ವಿಜಯ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಹಾಗೇನೆ ತುಮಕೂರಿನಿಂದ ಮಂಜೇಗೌಡ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜೇಗೌಡ್ರ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ತೆ. ಹೇಳಿ. ಈ ಸಾರಿಗೆ ವ್ಯವಸ್ಥೆದು ಈಗ ಹೊಸದಾಗಿದ್ದಾಗದಲ್ಲಿ ಕಾಂಗ್ರೆಸ್ ಬಂದಾಗಲೇ ಯಾಕೆ ಈಗ ಈ ತರ ಆಗುತ್ತೆ ಅಂತ ಗೊತ್ತಾಯ್ತಾ ಇಲ್ಲ. ಹಿಂದಿನ ಸರ್ಕಾರಗಳಲ್ಲಿ ಈ ತರದ ವ್ಯವಸ್ಥೆ ಇಲ್ಲ, ಅಚ್ಚುಕಟ್ಟ ನಡ್ಕೊಂಡು ಹೋಗ್ತಾ ಇರ್ತದೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಯಾವತ್ತಾರು ಬಸ್ಸಲ್ಲಿ ಓಡಾಡಿ ಅನುಭವ ಇದ್ರೆ ಗೊತ್ತಾಗಿರೋದು. ಅದಕ್ಕೆ ಸಾರಿಗೆ ಇಲಾಖೆಗೆ ಯಾರು ಚಾಲಕರನ್ನ ಕಂಡಕ್ಟರ್ಗಳನ್ನ ಮಿನಿಸ್ಟರ್ ಮಾಡಿದ್ರೆ ಇದು ಸರಿ ಹೋಗ್ಬೋದು ಸಮಸ್ಯೆ. ಯಾಕೆಂದ್ರೆ ಇವ್ರು ಐಷಾರಾಮಿ ಜೀವನ ಮಾಡ್ಕೊಂಡು ಇವ್ರಿಗೆ ಬರ್ಬೇಕಾದ ಬೆನಿಫಿಟ್ ಎಲ್ಲ ತಗೋತಾವ್ರಲ್ವಾ, TA ಮತ್ತೆ ತಿಂಗಳಿಗೆ ಸಂಬಳ ಅಂತ ತಗೋತಾವ್ರಲ್ವಾ, 6-7 ತಲೆಮಾರ್ಗಷ್ಟು ಮಾಡ್ಕೊಂತಾರೆ. ಒಬ್ಬ ಬಡವರು ರೈತರ ಮಕ್ಕಳೆಲ್ಲ ಹೋಗಿರೋದು, ಬೇರೆ ಪಾಕಿಸ್ತಾನದಿಂದ ಬಂದಿಲ್ಲ, ಏನಿಲ್ಲ. ಡ್ರೈವರ್ ಕಂಡಕ್ಟರ್ ಕೆಲ್ಸಕ್ಕೆ ಕಡಿಮೆ ಓದಿದೀವಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಸೇರ್ಕೊಂಡಿರ್ತಾರೆ. ಅಂತದ್ರಲ್ಲಿ ಅವ್ರಿಗೆ ಸಂಸಾರ ನಡ್ಸಕ್ಕಾಗಷ್ಟು ಸಂಬಳ ಕೊಡಕ್ಕಾಗಲ್ಲ, ತಿಂಗಳು ಅಥವಾ ಅವ್ರಿಗೆ ಬೆನಿಫಿಟ್ ಕೊಡಕ್ಕಾಗಲ್ಲ, ಅಥವಾ ಅವ್ರ ಪೆನ್ಷನ್ ಜೀವನ ಮಾಡಕ್ಕಾಗದಷ್ಟು ನಿಕೃಷ್ಟವಾಗಿ ಕಾಣ್ತಾವ್ರೆ ಅಂತಂದ್ರೆ, ಇವತ್ತು ಪ್ರತಿಯೊಬ್ಬ ಸಾರಿಗೆ ಡ್ರೈವರ್ ಕಂಡಕ್ಟರ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವ್ರದೇ ಮುಖ್ಯ ಪಾತ್ರ ಸಮಾಜದಲ್ಲಿ. ಇವ್ರ ಸಮಾವೇಶಗಳಿಗೆ ಹೋಗ್ಬೇಕು ಅಂತಂದ್ರು ಅದೇ ಡ್ರೈವರ್ ಕಂಡಕ್ಟರ್ಗಳು ಬೇಕು. ರೈಟ್. ಥ್ಯಾಂಕ್ ಯು ಮಂಜೇಗೌಡ ಅವರ ಕರೆ ಮಾಡಿದ್ದಕ್ಕೆ. ಅವರು ಕೂಡ ಬಹಳ ಪ್ರಾಮಾಣಿಕವಾಗಿ ತಮ್ಮ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಜನಸಾಮಾನ್ಯರು ಸರ್ಕಾರ ಇದನ್ನ ಕೇಳಿಸ್ಕೊಳ್ಬೇಕು ಅಂತ, ಯಾಕಂತಂದ್ರೆ ಇದು ಜನರ ಧ್ವನಿ. ಲೋಕೇಶ್ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ, ಹೇಳಿ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ನಮಸ್ತೆ. ಹೇಳಿ. ಈ ಸಿದ್ದರಾಮಯ್ಯವರು ಉಚಿತ ಅಂತ ಮಾಡಿದ್ರಲ್ಲ, ಅದು 21 ಸೀಟ್ ಗಂಡಸರಿಗೆ 21 ಸೀಟ್ ಹೆಂಗಸರಿಗೆ ಅಂತ ಹೇಳಿದ್ರೆ, ಹೆಂಗಸರು ಎದ್ದೇಳಿ ನಾವು ಕೂತ್ಕೋಬೇಕು ಅಂತ ಕೇಳಿದ್ರೆ, ಟಿಕೆಟ್ ತಗೊಂಡ್ರೆ ನಾವು ದುಡ್ಡು ಕೊಟ್ರೆ ನಾವು ಎದ್ದೇಳಿ ಅಂತ ಹೇಳಿದ್ರೆ ಜಗಳಕ್ಕೆ ಬರ್ತಾರೆ. ಸಿದ್ದರಾಮಯ್ಯ ಮಾಡಲ್ಲ, ನಮ್ಗೆ ಪುಕ್ಷಟ್ ಅಂತ ತಿಳಿಸ್ತಿದ್ದೀರಾ, ಹೋಗಿ ಅವ್ನ್ ಕೇಳಿ ಅಂತಾರೆ. ಆಮೇಲೆ ಆ ನೌಕರರು ಕಷ್ಟ ಪಡ್ತಾರೆ. ಡೈಲಿ ನಾವು ಜಾಬ್ಗೆ ಹೋಗ್ತೀವಿ ಫ್ಯಾಕ್ಟ್ರಿಗೆ, ಎಷ್ಟು ಕಷ್ಟ ಪಡ್ತಾ ಇದಾರೆ ಅಷ್ಟು ಕಷ್ಟ ಪಡ್ತಾ ಇದಾರೆ. ಇವ್ರಿಗೆ ಸರ್ಕಾರಕ್ಕೆ ಹೆಸರು ತರಬೇಕು ಅಂತಂದ್ರೆ ಸಾರಿಗೆ ಹೆಸರು ತರಬೇಕು. ತಂದಿದ್ದೆ ಫಸ್ಟ್ ಶಕ್ತಿ ಆದ್ಮೇಲೆ ಸರ್ಕಾರಕ್ಕೆ ಹೆಸರು. ಒಬ್ಬ ಸರ್ಕಾರಿ ನೌಕರ ಡ್ರೈವರ್ 17 ವರ್ಷ ಸರ್ವಿಸ್ ಆಗದೆ ಡ್ರೈವರ್ 70,000 ಸಂಬಳ ತಗೋತಾವನೆ. ಪಾಪ ಇವ್ರಿಗೆ 40,000 ಸಂಬಳ ಅಂತೆ. ಇವ್ರ ಅಪ್ಪನ ಮನೆಯಿಂದ ಏನಾರ ಕೊಡ್ತಾರ ದುಡ್ಡನ್ನ ಅಂತ ಗೊತ್ತಾಯ್ತಲ್ಲ. ಜನರ ಟ್ಯಾಕ್ಸ್ ದುಡ್ಡು ಅಂದ್ಮೇಲೆ ಅವ್ರು ಕೊಡ್ಬೇಕಾದ್ರೆ ಕೊಟ್ರೆ ಇವ್ರು ಯಾಕೆ ಸ್ಟ್ರೈಕ್ ಮಾಡ್ತಾರೆ ಮೇಡಮ್? ನಮ್ಗೆ ಯಾಕೆ ತೊಂದರೆ ಆಯ್ತದೆ? ನಿಜ. ಥ್ಯಾಂಕ್ ಯು ಲೋಕೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಪ್ರತಿಯೊಬ್ರು ಕೂಡ ಬಹಳ